ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಈ ಲಸಿಕಾ ಕಾರ್ಯಕ್ರಮವನ್ನು ಬೆಳಗಾವಿಯಿಂದ ಪ್ರಾರಂಭ ಮಾಡಬೇಕು. ಇಲ್ಲಿ ಆದ ನಂತರ ಇಡೀ ರಾಜ್ಯದಲ್ಲಿ ಈ ಜಾನುವಾರುಗಳಿಗೆ ರಾಸುಗಳನ್ನು ಈ ಕಾಲುಬಾಯಿ ರೋಗದಿಂದ ಮುಕ್ತ ಮಾಡಲಿಕ್ಕೆ ಈ ಕಾರ್ಯಕ್ರಮವನ್ನು ನಾವು ಇಲ್ಲಿ ಉದ್ಘಾಟನೆ ಮಾಡ್ತಾ ಇದ್ದೀವಿ. ನಮ್ಮ ಸರ್ಕಾರ ಬಂದ ಮೇಲೆ ಇದಕ್ಕೆ ವಿಶೇಷವಾಗಿ ಒತ್ತನ್ನು ಕೊಟ್ಟಿದೆ. ಕಳೆದ ಸಾರಿ ಕೂಡ ಮೈಸೂರು ಭಾಗದಲ್ಲಿ ಈ ಕಾರ್ಯಕ್ರಮವನ್ನು ಇಲಾಖೆಯಿಂದ ಮಾಡುವಂಥ ಪ್ರಯತ್ನ ಆಗಿದೆ. ಪ್ರತಿ ವರ್ಷ ಒಂದು ಭಾಗದಲ್ಲಿ ಈ ಕಾರ್ಯಕ್ರಮ ಮಾಡೋ ಮೂಲಕ ರೈತರಲ್ಲಿ ಜಾಗೃತಿ ಮೂಡಿಸುವಂಥ ಒಂದು ವಿಶೇಷ ಕಾರ್ಯಕ್ರಮ. ಬೆಳಗಾವಿ ಜಿಲ್ಲೆ ರಾಜ್ಯದಲ್ಲಿ ಅತ್ಯಂತ ಬಹುದೊಡ್ಡ ಜಿಲ್ಲೆ ಆಗಿದೆ. ಇಲ್ಲಿ ಸುಮಾರು ನಮ್ಮ ಅಂಕಿಅಂಶ ಪ್ರಕಾರ ಅದು ಎಮ್ಮೆ ಇರ್ಬೋದು, ಕುರಿ ಇರ್ಬೋದು, ಮೇಕೆ ಇರ್ಬೋದು, ಅತ್ಯಂತ ಹೆಚ್ಚು ಸಂಖ್ಯೆ ಹೊಂದಿರುವಂಥ ನಮ್ಮ ಜಿಲ್ಲೆ. ಇಲಾಖೆಯಿಂದ ಭಾಳಷ್ಟು ಅದಕ್ಕೆ ಕಾಯಕಲ್ಪ ಕೊಡುವಂಥ ಅವಶ್ಯಕತೆ ಇವತ್ತಿನ ದಿನಗಳಿದೆ. ನಾವು ಮನುಷ್ಯರಾದರೆ ಬೇರೆ ಬೇರೆ ಆಸ್ಪತ್ರೆಗೆ ಹೋಗ್ಬೋದು, ನಮ್ಮ ನೋವನ್ನು ಬೇರೆಯವ್ರಿಗೆ ಹೇಳ್ಬೋದು. ಆದರೆ ಒಂದು ಪಶು ಪ್ರಾಣಿ ಬಹುಶಃ ಹೇಳಲಿಕ್ಕೆ ಆಗೋಲ್ಲ. ನಾವೇ ಅದನ್ನು ಅತ್ಯಂತ ಕಾಳಜಿ ವಹಿಸಬೇಕು, ಅದನ್ನು ಗುರುತಿಸಬೇಕು. ಯಾವ ರೋಗಿದೆ, ಅದಕ್ಕೆ ಏನು ಅವಶ್ಯಕತೆ ಇದೆ ಸಕಾಲಕ್ಕೆ ಕೊಡುವಂಥ ಪ್ರಯತ್ನ ಈ ಇಲಾಖೆ ಆಗೋದು ಭಾಳ ಮಹತ್ವದ ಇಲಾಖೆ. ಅತ್ಯಂತ ಒಳ್ಳೆಯ ಇಲಾಖೆ ಅಂದರೆ ತಪ್ಪಾಗಲಿಕ್ಕಿಲ್ಲ. ಯಾಕಂದರೆ ಬೇರೆ ಇಲಾಖೆಲ್ಲ ನಾವು ಹೇಳಿ ಕೇಳಿ ತಗೋಬೋದು. ಇದೊಂದು ಇಲಾಖೆ ಮಾತ್ರ ಅವರೇ ಹೋಗಿ ಐಡೆಂಟಿಫೈ ಮಾಡಬೇಕು. ರೈತರು ಹೇಳುವಂಥ ವರದಿಯಿಂದ ಅದಕ್ಕೆ ಸೂಕ್ತವಾದ ಚಿಕಿತ್ಸೆ ಕೊಡುವಂಥ ಇಲಾಖೆ. ಅದಕ್ಕಾಗಿ ಇನ್ನೂ ನಮ್ಮ ಮಾನ್ಯ ಮಂತ್ರಿಗಳ ವೆಂಕಟೇಶ್ ಅವರ ನೇತೃತ್ವದಲ್ಲಿ ಇನ್ನೂ ಹೆಚ್ಚು ಅದಕ್ಕೆ ಕಾಯಕಲ್ಪ ಕೊಡಬೇಕಾಗಿದೆ. ಹೆಚ್ಚು ಟೆಕ್ನಾಲಜಿ ತರಬೇಕಾಗಿದೆ. ಇನ್ನು ಬಹುಶಃ ನಮ್ಮಲ್ಲಿ ವೈದ್ಯರ ಕೊರತೆ ಇದೆ. ಅವರು ಕೂಡ ನಮ್ಮ ಜಿಲ್ಲೆಗೆ ವಿಶೇಷವಾದ ಹೊಸ ಆಸ್ಪತ್ರೆಗಳನ್ನ ಕೊಡುವ ಮೂಲಕ ರೈತರಿಗೆ ನೆರವಾಗಿದ್ದಾರೆ. ಇನ್ನು ಮುಂದಿನ ದಿನಗಳಲ್ಲಿ ನಮ್ಮ ಜಿಲ್ಲೆಗೆ ಹೆಚ್ಚು ಅವಶ್ಯಕತೆ ಇದ್ದು ಮಾತನ್ನು ಸಚಿವರಿಗೆ ಗಮನಕ್ಕೆ ತರಲಿಕ್ಕೆ ಬಯಸ್ತಾ ಇದ್ದಾರೆ. ಮತ್ತು ಅತ್ಯಂತ ಅವರ ಅವಧಿಯಲ್ಲಿ ಕೆಎಂಎ ಕೂಡ ಭಾಳಷ್ಟು ಶರವೇಗದಲ್ಲಿ ಬೆಳೀತಾ ಇದೆ. ಬಹುಶಃ ದೇಶದಲ್ಲಿ ಅಮೂಲ್ ನಂತರ ಇವತ್ತು ನಂದಿನಿ ದೇಶದಲ್ಲಿ ಹೆಸರುವಾಸಿ ಆಗ್ತಾ ಇದೆ. ಇದು ಕೂಡ ನಮ್ಮ ಕರ್ನಾಟಕ ಹೆಮ್ಮೆ ವಿಷಯ. ಇವತ್ತು ಮುಂಬೈ ಇರ್ಬೋದು, ಡೆಲ್ಲಿಯಲ್ಲಿ ಇರ್ಬೋದು, ಕಲ್ಕತ್ತಲ್ಲಿ ಕೂಡ ನಂದಿನಿ ಬ್ರ್ಯಾಂಡ್ ಇವತ್ತು ಅಲ್ಲಿ ಕೂಡ ನಗರವನ್ನು ಪ್ರವೇಶಿಸ್ತಾ ಇದೆ. ಇದು ನಮ್ಮ ಸರ್ಕಾರ, ನಮ್ಮ ಇಲಾಖೆ ಭಾಳ ಹೆಮ್ಮೆಯ ವಿಷಯ ಅಂತೇಳಿ ಭಾಳ ಹೆಮ್ಮೆ ಅನ್ನಿಸ್ತಾ ಇದೆ. ಇನ್ನು ಹೆಚ್ಚು ಸೌಲಭ್ಯಗಳು ನಮ್ಮ ಸರ್ಕಾರದಲ್ಲಿ, ಸಿದ್ದರಾಮಯ್ಯ ಸರ್ಕಾರದಲ್ಲಿ ಇಲ್ಲಿ ಬರಲಿ ಅಂತ ಆರಂಭಿಸಿ ಇವತ್ತೇನು ನಾವು ಈ ಬೆಳಗಾವಿಯಲ್ಲಿ ಇದನ್ನು ಕಾರ್ಯಕ್ರಮ ಉದ್ಘಾಟನೆ ಮಾಡಿದ್ದೀವಿ. ಆದಷ್ಟು ಬೇಗ ಎಲ್ಲ ಜಿಲ್ಲೆಗಳಲ್ಲಿ, ತಾಲೂಕುಗಳಲ್ಲಿ, ಗ್ರಾಮಗಳಲ್ಲಿ ಈ ಲಸಿಕೆ ಸೇವೆ ಸಿಗಲಿ. ಜಾನುವಾರುಗಳು ಕೂಡ ಉತ್ತಮವಾಗಿ ಬದುಕುವಂಥ ಪರಿಸರವನ್ನು ನಮ್ಮ ಡಾಕ್ಟರ್ಗಳು ಕೂಡ ಭಾಳಷ್ಟು ಅಚ್ಚುಕಟ್ಟಾಗಿ ಈ ಕಾರ್ಯಕ್ರಮವನ್ನು ನಿರ್ವಹಿಸಿದ್ದಾರೆ. ಅವ್ರಿಗೆ ಇನ್ನೂ ಹೆಚ್ಚು ಶಕ್ತಿ ಕೊಡುವಂಥ ನಮ್ಮ ಇಲಾಖೆ ಸರ್ಕಾರದಿಂದ ಆಗಲಿ ಅಂತ ಹಾರೈಸಿ ನನ್ನ ಮಾತು ನಮಸ್ಕಾರ.